ಆಂತರಿಕ ಬಿಕ್ಕಟ್ಟಿನ ನಡುವೆ ಮೈಸೂರಲ್ಲಿ ಎರಡನೇ ದಿನ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಇನ್ನು ಕೊನೆ ದಿನವಾದ ಇವತ್ತು ಬರದ ಕುರಿತು ಕೆಎಸ್ ಈಶ್ವರಪ್ಪ ನಿರ್ಣಯವನ್ನ ಮಂಡಿಸಲಿದ್ದಾರೆ. ಈಶ್ವರಪ್ಪ ಸಭೆಯಲ್ಲಿ ಮಾತನಾಡುವಂತಹ ಹಿನ್ನೆಲೆಯಲ್ಲಿ ಸಭೆಗೆ ಮಾಧ್ಯಮಗಳಿಗೆ ಅವಕಾಶವನ್ನ ನಿರಾಕರಿಸಲಾಗಿದೆ. ಮಧ್ಯಾಹ್ನದ ಸುದ್ದಿಗೋಷ್ಠಿಗೆ ಮಾತ್ರ ಮಾಧ್ಯಮಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಇನ್ನು ಕಾರ್ಯಕಾರಿಣಿಯಲ್ಲಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಕೂಡ ಭಾಗಿಯಾಗಿ ಪ್ರಮುಖ ಗೋಷ್ಠಿಯನ್ನು ನಡೆಸಲಿದ್ದಾರೆ. ಇನ್ನು ಪಕ್ಷ ಸಂಘಟನೆ ಮತ್ತು ಮುಂದಿನ ಕಾರ್ಯಯೋಜನೆ ಬಗ್ಗೆ ಗೋಷ್ಠಿ ನಡೆಯಲಿದೆ. ಇನ್ನು ಸಂಜೆ 4ಕ್ಕೆ ಕಾರ್ಯಕಾರಿಣಿ ಸಭೆಯ ಸಮಾರೋಪ ಸಮಾರಂಭ ನಡೆಯಲಿದ್ದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಭಾಗಿಯಾಗಲಿದ್ದಾರೆ. ಆಂತರಿಕ ಬಿಕ್ಕಟ್ಟಿನ ಮಧ್ಯೆ ಮೈಸೂರಿನಲ್ಲಿ ನಡೀತಾ ಇರುವಂತಹ ಬಿಜೆಪಿ ಕಾರ್ಯಕಾರಿಣಿ ಇವತ್ತು ಎರಡನೇ ದಿನ ಅಂತಂದ್ರೆ ಕೊನೆ ದಿನ. ಇವತ್ತು ಕೂಡ ಈಶ್ವರಪ್ಪನವರು ಸಭೆಯಲ್ಲಿ ಮಾತನಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸಭೆಗೆ ಮಾಧ್ಯಮಗಳಿಗೆ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ಮಧ್ಯಾಹ್ನದ ಸುದ್ದಿಗೋಷ್ಠಿ ಆದಮೇಲೆ ಮಾಧ್ಯಮದವರಿಗೆ ಪ್ರವೇಶ ಕೂಡ ಕೊಡಲಾಗುತ್ತೆ. ಇನ್ನು ಕಾರ್ಯಕಾರಿಣಿಯಲ್ಲಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಅಂದರೆ RSSನ BL ಸಂತೋಷ್ ಅವರು ಕೂಡ ಭಾಗಿಯಾಗಿ ಪ್ರಮುಖ ಗೋಷ್ಠಿಯನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಲಿದ್ದಾರೆ. ಪಕ್ಷ ಸಂಘಟನೆ ಹಾಗೆ ಮುಂದಿನ ಕಾರ್ಯಯೋಜನೆ ಬಗ್ಗೆ ಈ ಕುರಿತು ಆ ಒಂದು ಗೋಷ್ಠಿಯಲ್ಲಿ ಮಾತುಕತೆ ಕೂಡ ನಡೆಯುತ್ತೆ. ಇನ್ನು ಸಂಜೆ 4ಕ್ಕೆ ಕಾರ್ಯಕಾರಿಣಿಯ ಸಭೆಯ ಸಮಾರೋಪ ಸಮಾರಂಭ ನಡೆಯಲಿದ್ದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗ್ತಾರೆ. ಆಂತರಿಕ ಬಿಕ್ಕಟ್ಟಿನ ಮಧ್ಯೆ ಇವತ್ತು ಮೈಸೂರಿನಲ್ಲಿ ಎರಡನೇ ದಿನ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ಇವತ್ತು ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಸಂಜೆ 4 ಗಂಟೆ ಮೇಲೆ ಅಂದ್ರೆ ಈಗ ಗೋಷ್ಠಿ ನಡೆಯುತ್ತೆ. ಕೆಎಸ್ ಈಶ್ವರಪ್ಪನವ್ರಿಗೆ ಗೋಷ್ಠಿ ಮಂಡಿಸಲು ಅವಕಾಶ ಕೊಡಲಾಗಿದೆ. ಅವರು ಬರದ ಕುರಿತು ಒಂದು ನಿರ್ಣಯವನ್ನ ಮಂಡಿಸ್ತಾರೆ. ಬಿಕ್ಕಟ್ಟಿನ ಮಧ್ಯೆ ಇವತ್ತು ಬಿಜೆಪಿ ಕೊನೆ ದಿನ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಮೈಸೂರಿನಲ್ಲಿ. ಮತ್ತೆ ಸಾಯಂಕಾಲ ಸಮಾರೋಪ ಸಮಾರಂಭ ಕೂಡ ನಡೆಯುತ್ತೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಭಾಗಿಯಾಗ್ತಾರೆ. ಈಗೊಂದು ಬ್ರೇಕಿಂಗ್ ಬರ್ತಾ ಇದೆ, ಅತ್ತ ಗಮನ ಹರಿಸೋಣ. ಬಿಜೆಪಿ ಕಾರ್ಯಕಾರಿಣಿಗೆ ಮಾಧ್ಯಮ ಪ್ರತಿನಿಧಿಗಳ ನಿರ್ಬಂಧ ಹೇರಲಾಗಿದೆ. ಮಾಧ್ಯಮಗಳನ್ನ ಹೊರಗೆ ಹಾಕಲು ಅರವಿಂದ ಲಿಂಬಾವಳಿ ಶಾಸಕರಿದ್ದಾರೆ ಅವರೇ ಸೂಚಿಸಿದ್ದಾರೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇನ್ನು ಬಿಜೆಪಿಯ ನಾಯಕರು ಇವತ್ತು 3 ಹಂತದಲ್ಲಿ ಚೆಕ್ ಮಾಡಿ ಒಳಗೆ ಬಿಡಬೇಕು ಅನ್ನುವಂತಹ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ನಮ್ಮ ಸಮಸ್ಯೆ ಬಹಿರಂಗ ಆಗೋದ್ರಿಂದ ಮುಖ ತೋರಿಸೋಕೆ ಆಗ್ತಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತವೆ. ಅದಕ್ಕೆ ಮಾಧ್ಯಮದವರನ್ನ ಹೊರಗಿಡೋಕೆ ಈ ನಿರ್ಧಾರವನ್ನು ಮಾಡಿದ್ದೀನಿ ಶಾಸಕ ಅವಳು ಹೇಳಿದ್ದಾರೆ. ಇವತ್ತು ಬಿಜೆಪಿ ವರಿಷ್ಠರಿಗೆ ಸಮಜಾಯಿಷಿ ಕೊಟ್ಟ ಶಾಸಕ ಅರವಿಂದ್ ಲಿಂಬಾವಳಿ ಮಾಧ್ಯಮಗಳಿಗೆ ನಿರ್ಬಂಧಕ್ಕೆ ಸೂಚನೆ ನೀಡಿದ್ದೇ ಶಾಸಕ ಲಿಂಬಾವಳಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತವೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಸರಿಯಾಗಿ ಉತ್ತರ ಕೊಡೆ ಕಾಲ್ಕಿತ್ತಿದ್ರು ಅರವಿಂದ್ ಲಿಂಬಾವಳಿ. ಮತ್ತೆ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಲಿಂಬಾವಳಿ ಕೊಟ್ಟಿದ್ದಾರೆ.